ನಮಸ್ಕಾರ ಸ್ನೇಹಿತರೆ. ಇವತ್ತು ಬಲು ಸುಂದರವಾದ ಕಥೆ ಹೇಳ್ತೀನಿ. ಶ್ರೀರಾಮ ಹೇಗೆ ಸಾವಿನಪ್ಪಿದ, ಅದೇ ಥರ ಲಕ್ಷ್ಮಣನು ಕೂಡ ಹೇಗೆ ಮರಣ ಹೊಂದಿದ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ತಾವೆಲ್ಲ ಭಾಳ ಇಂಟ್ರೆಸ್ಟಿಂದ ನೋಡಿ. ಮತ್ತು ನನ್ನ ಕತೆಗೆ ಯಾರ್ಯಾರು ಲೈಕು ಕಮೆಂಟು ಕೊಡಬೇಕು, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಪ್ಪದೇ ಕೊಡಿ. ಕಥೆನ ಶುರು ಮಾಡೋಣ. ಶ್ರೀರಾಮ ಹೇಗೆ ಸಾವಿನಪ್ಪಿದ ಅಂತ ನೀವೇನಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಶ್ರೀರಾಮನೆಂದರೆ ಎಲ್ಲರಿಗೂ ಅತಿಯಾದ ಭಕ್ತಿ. ಆದರೆ ರಾಮನು ಹೇಗೆ ಈ ಲೋಕವನ್ನೇ ಬಿಟ್ಟು ಹೊರಟು ಹೋದ ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಹಾಗೆ ಲಕ್ಷ್ಮಣನು ಹೇಗೆ ಸಾವಿನಪ್ಪಿದ, ಹನುಮಂತನ ಕಣ್ತಪ್ಪಿಸಿ ಅವನಿಗೆ ಯಾಮಾರಿಸಿ ರಾಮನು ಏಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ, ರಾಮನನ್ನು ಉಳಿಸಿಕೊಳ್ಳಲು ಹನುಮಂತನ ಪರದಾಟ ಹೇಗಿತ್ತು ಅಂತ ಕೇಳಿದರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಈ ರೀತಿ ಶ್ರೀರಾಮನ ಕೊನೆಯ ದಿನಗಳನ್ನು ಇವತ್ತು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಶ್ರೀರಾಮನು ರಾವಣನನ್ನು ಸಂಹಾರ ಮಾಡುತ್ತಾನೆ. ಇನ್ನು ತ್ರೇತಾಯುಗ ಮುಗಿದು ಹೋಗುವ ಸಮಯ ಬರುತ್ತೆ. ಶ್ರೀರಾಮನು ಸಾವನ್ನಪ್ಪುವ ಸಮಯ ಕೂಡ ಹತ್ತಿರ ಬಂದಿದ್ದರಿಂದ ಬ್ರಹ್ಮದೇವ ಮತ್ತು ಶಿವನು ಇಬ್ಬರು ಯಮನಿಗೆ ನೀನು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂತು ಅಂತ ಹೇಳ್ತಾರೆ. ಆದರೆ ಯಮಧರ್ಮರಾಜ ಎಷ್ಟೇ ಪ್ರಯತ್ನ ಮಾಡಿದರೂ ರಾಮನ ಹತ್ತಿರ ಹೋಗುವುದು ಆಗಿರಲಿ, ಕನಿಷ್ಠ ಅವನ ರಾಜ್ಯಕ್ಕೂ ಸಹ ಕಾಲಿಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಶ್ರೀರಾಮನ ಭಕ್ತ ಹನುಮನು ಯಾವಾಗಲೂ ರಾಮನ ಜೊತೆಯಲ್ಲೇ ಇರುತ್ತಾ ರಾಮನಿಗೆ ಅದೇನೇ ಸಮಸ್ಯೆ ಬಂದರೂ ಮೊದಲು ನನ್ನನ್ನು ದಾಟಿ ಅನಂತರ ರಾಮನ ಹತ್ತಿರ ಹೋಗಬೇಕು ಅಂತ ಯಮನನ್ನು ತಡೆಯುತ್ತಿದ್ದಾನೆ. ಇದರಿಂದ ಒಂದು ದಿನ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂತು ರಾಮ, ಯಮನು ನಿನ್ನ ರಾಜ್ಯದ ಹೊರಗಡೆ ನಿನಗಾಗಿ ಎದುರು ನೋಡುತ್ತಿದ್ದಾನೆ. ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಎಂದನು. ಆಗ ರಾಮನಿಗೆ ಎಲ್ಲವೂ ಅರ್ಥವಾಗಿ ಹನುಮಂತನ ಕಣ್ಣು ತಪ್ಪಿಸಿ ನಾನು ಪ್ರಾಣವನ್ನು ಬಿಡುವುದಾದರೂ ಹೇಗೆ ಎಂದುಕೊಳ್ಳುತ್ತಾ ಮಾರನೇ ದಿನ ರಾಮನು ಸೀತೆ ಕೊಟ್ಟಿದ್ದಂತಹ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನು ಕರೀತಾನೆ. ಹನುಮ, ನನ್ನ ಸೀತೆ ಕೊಟ್ಟಿದ್ದ ಉಂಗುರ ಅಕಸ್ಮಾತ್ತಾಗಿ ಈ ರಂಧ್ರದಲ್ಲಿ ಬಿದ್ದು ಹೋಗಿದೆ, ದಯಮಾಡಿ ನೀನು ಹೋಗಿ ನನ್ನ ಉಂಗುರವನ್ನು ತೆಗೆದುಕೊಂಡು ಬರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹನುಮಂತನು, ಪ್ರಭು ಅಷ್ಟೇನಾ, ಇದಕ್ಕೆ ನೀವು ನನ್ನನ್ನು ಇಷ್ಟೆಲ್ಲ ಕೇಳಬೇಕಾ? ನೀವು ಅಪ್ಪಣೆ ಕೊಟ್ಟರೆ ಸಾಕು, ನಾನು ಹೋಗಿ ತೆಗೆದುಕೊಂಡು ಬರ್ತೀನಿ, ಹೀಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಪ್ರಭು ಎಂದು ಹೇಳಿ ಹನುಮಂತ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದೊಳಕ್ಕೆ ಹಾರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ನಾಗಲೋಕಕ್ಕೆ ರಾಜನಾಗಿದ್ದಂತಹ ನಾಗರಾಜ ಕಾಣ್ತಾನೆ. ಅವನ ಹತ್ತಿರ ಹೋಗಿ ನಮಸ್ಕರಿಸಿ, ನಾಗರಾಜ, ನನ್ನ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿದ್ದು ಅದು ಈ ಪಾತಾಳ ಲೋಕಕ್ಕೆ ಬಂತು, ಆ ಉಂಗುರ ಎಲ್ಲಿದೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಓಹೋ, ಶ್ರೀರಾಮನ ಉಂಗುರವಾ, ಅದು ಎಲ್ಲಿದೆ ಅಂತ ನನಗೆ ಗೊತ್ತು, ನನ್ನ ಜೊತೆ ಬನ್ನಿ ಎಂದು ಹೇಳಿ ಒಂದು ಗುಹೆ ಕರೆದುಕೊಂಡು ಹೋಗಿ ಈ ಗುಹೆಯಲ್ಲಿಯೇ ಆ ಉಂಗುರಗಳು ಇದೆ ಎಂದು ಹೇಳ್ತಾನೆ. ಆಗ ಹನುಮಂತನು, ಏನೋ ಉಂಗುರಗಳ, ನನಗೆ ಬೇಕಿರುವುದು ನನ್ನ ರಾಮನ ಉಂಗುರವೇ ಅಲ್ಲವೇ ಎಂದು ಒಳಗೆ ಹೋಗಿ ನೋಡಿದಾಗ ಹನುಮಂತನೇ ಆಶ್ಚರ್ಯಕ್ಕೆ ಒಳಗಾಗ್ತಾನೆ. ಯಾಕಂದರೆ ಆ ಗುಹೆಯೊಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಕೋಟ್ಯಾಂತರ ಉಂಗುರಗಳಿರುತ್ತವೆ. ಅವೆಲ್ಲವೂ ಸಹ ಒಂದೇ ರೀತಿ ಇರುತ್ತೆ. ಆಗ ಹನುಮಂತನು ನಗುತ್ತಾ, ನನಗೆ ತಿಳಿಯದ ನನ್ನ ರಾಮನ ಉಂಗುರ ಯಾವುದು ಎಂದು ಅಂತ ಅಂದುಕೊಳ್ಳುತ್ತಾ ಉಂಗುರವನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅಯೋಧ್ಯೆಯಲ್ಲಿ ಹನುಮಂತನು ಇಲ್ಲ ಎಂದು ತಿಳಿದು ಇದೇ ಸರಿಯಾದ ಸಮಯ ಅಂತ ಯಮನು ಋಷಿಯ ವೇಷವನ್ನು ಧರಿಸಿ ರಾಮನ ಹತ್ತಿರ ಹೋಗಿ, ರಾಮ, ಇಂದು ನಾನು ನಿನ್ನ ಜೊತೆ ಏಕಾಂತವಾಗಿ ತುಂಬ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಿದೆ. ನಾವು ಮಾತನಾಡಿಕೊಳ್ಳುವ ಸಮಯದಲ್ಲಿ ಯಾರಾದರೂ ಮಧ್ಯದಲ್ಲಿ ಬಂದು ಅಡ್ಡಿಪಡಿಸಿದರೆ ಅವರಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತ ಹೇಳ್ತಾನೆ. ರಾಮನು ಅದಕ್ಕೆ ಒಪ್ಪಿ ಲಕ್ಷ್ಮಣ ಹತ್ತಿರ ಹೋಗಿ, ಇದರ ಜವಾಬ್ದಾರಿ ನಿನ್ನದೇ ಲಕ್ಷ್ಮಣ, ನೀನು ದ್ವಾರದ ಹತ್ತಿರ ನಿಂತು
ಎಂಥದ್ದೇ ಪರಿಸ್ಥಿತಿ ಬಂದರೂ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣನು ಸರಿಯಣ ಅಂತ ಹೇಳಿ ಲಕ್ಷ್ಮಣನು ದ್ವಾರದ ಹತ್ತಿರ ಕಾವಲಾಗಿ ನಿಂತ್ಕೋತಾನೆ. ಒಳಗಡೆ ಋಷಿಯ ವೇಷದಲ್ಲಿದ್ದಂತಹ ಯಮನು ರಾಮನ ಹತ್ತಿರ, ಸ್ವಾಮಿ, ಶಿವನು ಮತ್ತು ಬ್ರಹ್ಮನು ಆಜ್ಞೆಯಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವು ರಾಮನ ಅವತಾರವೆತ್ತಕ್ಕೆ ಕಾರಣವಾಗಿದ್ದ ಕಾರ್ಯ ಮುಗಿದಿದೆ. ಇನ್ನು ನೀವು ಇಲ್ಲಿಂದ ಹೊರಡಬೇಕಿದೆ. ವಿಷ್ಣು ರೂಪಕ್ಕೆ ಬದಲಾಗಬೇಕಾಗಿದೆ ಎಂದು ಹೇಳ್ತಾನೆ. ಅದಕ್ಕೆ ರಾಮನು ಸರಿಯಣ್ಣ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಮಹಾಕೋಪಿಷ್ಠನಾದಂತಹ ದೂರ್ವಾಸ ಮುನಿ ರಾಮನ ಹತ್ತಿರ ಮಾತನಾಡಲು ಅಲ್ಲಿಗೆ ಬರುತ್ತಿರ್ತಾನೆ. ಆ ಲಕ್ಷ್ಮಣನು, ಸ್ವಾಮಿ, ಈಗ ನಿಮ್ಮನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ದೂರ್ವಾಸ ಮುನಿಯನ್ನು ಅಲ್ಲಿಯೇ ತಡೆಯುತ್ತಾನೆ. ಆಗ ದೂರ್ವಾಸ ಮುನಿ ಬಲು ಕೋಪದಿಂದ, ಏನು, ನಾನು ಅಷ್ಟು ದೂರದಿಂದ ರಾಮನ ಹತ್ತಿರ ಮಾತನಾಡಲು ಬಂದರೆ ನನ್ನನ್ನೇ ಒಳಗಡೆ ಬಿಡದೆ ತಡೆಯುತ್ತಿರುವೆಯಾ? ಇದರಿಂದ ಶ್ರೀರಾಮನು ನನಗೆ ತುಂಬ ಅವಮಾನವನ್ನು ಮಾಡಿದಂತಾಗುತ್ತದೆ. ಈಗ ನೀನು ನನ್ನನ್ನು ಒಳಗಡೆ ಬಿಡದೆ ಹೋದರೆ ನಾನು ರಾಮನನ್ನು ಶಾಪಗ್ರಸ್ತನನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣನು ತನ್ನ ಅಣ್ಣನಿಗೆ ತೊಂದರೆಯಾಗುವುದನ್ನು ಎಂದಿಗೂ ಒಪ್ಪೋದಿಲ್ಲ. ಹಾಗಂತ ಒಳಗಡೆ ಹೋದರೆ ಮರಣದ ದಂಡನೆಯಾಗುತ್ತೆ. ಇದರಿಂದ ಲಕ್ಷ್ಮಣನಿಗೆ ನಾನೇನು ಮಾಡಬೇಕು ಅಂತ ತಿಳಿಯದೆ ಅಣ್ಣನನ್ನು ಪಾರು ಮಾಡೋಕ್ಕೆ ತಾನೇ ಪ್ರಾಣತ್ಯಾಗವನ್ನು ಮಾಡೋಕ್ಕೆ ಮುಂದಾಗಿ ಒಳಗಡೆ ಬಂದು ತಲೆಬಾಗಿ ದೂರ್ವಾಸ ಮುನಿ ಬಂದಿದ್ದಾರೆ ಅಂತ ಹೇಳುತ್ತಾನೆ. ಆಗ ಲಕ್ಷ್ಮಣನ ಒಳಗಡೆ ಬರುವುದನ್ನು ಕಂಡಂಥ ರಾಮ, ಅಯ್ಯೋ ಲಕ್ಷ್ಮಣ, ಎಂಥ ಕೆಲಸವನ್ನು ಮಾಡಿಬಿಟ್ಟೆ, ನಿನಗೆ ತಿಳಿಯದ ಒಳಗಡೆ ಬಂದರೆ ಏನಾಗುತ್ತದೆ ಎಂದು. ಈಗ ನಾನು ನಿನಗೆ ಮರಣದಂಡನೆಯನ್ನು ಕೊಡಬೇಕು ಅಂತ ನೊಂದುಕೊಳ್ಳುತ್ತಲೇ ಹೇಳ್ತಾನೆ. ಆಗ ರಾಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಗುರುವಾದ ವಸಿಷ್ಠ ಮುನಿಯನ್ನು ಕೇಳ್ತಾನೆ. ಆಗ ರಾಮ, ನೀನು ಲಕ್ಷ್ಮಣನನ್ನು ಸಾಯಿಸುವ ಅವಶ್ಯಕತೆ ಇಲ್ಲ. ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರುವ ಲಕ್ಷ್ಮಣನು ನಿನ್ನಿಂದ ದೂರವಾದರೆ ಅದೇ ಅವನಿಗೆ ಮರಣಕ್ಕೆ ಸಮಾನ. ಆದ್ದರಿಂದ ಲಕ್ಷ್ಮಣನನ್ನು ರಾಜ್ಯದಿಂದ ಹೊರಗಡೆ ಬಹಿಷ್ಕಾರ ಹಾಕು, ಅದೇ ಸಾಕು ಅಂತ ಸಲಹೆ ಕೊಡ್ತಾನೆ. ಇದನ್ನು ಕೇಳಿದಂಥ ಲಕ್ಷ್ಮಣ, ನಾನು ನಿನ್ನಿಂದ ದೂರವಿರುವುದಕ್ಕಿಂತ ಸತ್ತು ಹೋಗದೆ ಮೇಲೂ ಅಲ್ಲವಾ ಅಣ್ಣ ಅನ್ನುತ್ತಾ ಸೆರೆಯು ನದಿಯಲ್ಲಿ ಜಲಸಮಾಧಿಯಾಗಿ ಹೋಗುತ್ತಾನೆ. ಅವನೊಂದಿಗೆ ಅವನ ಪತ್ನಿ ಕೂಡ ಜಲಸಮಾಧಿಯಾಗಿ ಹೋಗುತ್ತಾಳೆ. ಅವರಿಬ್ಬರು ಸತ್ತು ಹೋಗಿದ್ದನ್ನು ಕಂಡಂಥ ರಾಮನು ನೋವಿನಿಂದ ಕುಗ್ಗಿ ಹೋಗಿ, ಲಕ್ಷ್ಮಣನೇ ಇಲ್ಲದೆ ಹೋದ ಮೇಲೆ ಇನ್ನು ನಾನ್ಯಾಕೆ, ನಾನು ಕೂಡ ಜಲಸಮಾಧಿಯಾಗಬೇಕು ಅಂತ ತೀರ್ಮಾನಿಸುತ್ತಾನೆ. ಅದೇ ಸಮಯಕ್ಕೆ ಪಾತಾಳ ಲೋಕದಲ್ಲಿದ್ದಂತಹ ಹನುಮಂತನು ಯಾವ ಉಂಗುರವನ್ನು ನೋಡಿದರೂ ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ ಅಂತ ಹುಡುಕಿ ಹುಡುಕಿ ಸಾಕಾಗಿ, ಓ ನಾಗರಾಜ, ಯಾವ ಉಂಗುರವನ್ನು ನೋಡಿದರೂ ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ, ಅಷ್ಟಕ್ಕೂ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗೆ ಬಂದು ಅಂತ ಕೇಳ್ತಾನೆ. ಆಗ ನಾಗರಾಜನು, ಅಯ್ಯೋ ಹನುಮ, ಇದೆಲ್ಲವೂ ಶ್ರೀರಾಮನ ಉಂಗುರಗಳೇ. ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣತ್ಯಾಗವನ್ನು ಮಾಡುತ್ತಿದ್ದಾನೆ. ನಿನಗೆ ಆ ವಿಷಯ ತಿಳಿದರೆ ನೀನು ಅದಕ್ಕೆ ಅಡ್ಡಿಪಡಿಸುವೆ ಎಂಬ ಕಾರಣಕ್ಕೆ ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಲಾಗಿದೆ ಎಂದು ಹೇಳುತ್ತಿದ್ದಂತೆ ಹನುಮಂತನು, ಅಯ್ಯೋ ನನ್ನ ರಾಮ ಇಂದು ನನ್ನನ್ನು ಬಿಟ್ಟು ಹೋಗಿದ್ದಾನ, ಇಲ್ಲ ಅದನ್ನು ಹೇಗಾದರೂ ತಡೆಯಲೇಬೇಕು ಅಂತ ಕೈಗೆ ಸಿಕ್ಕಂಥ ಉಂಗುರವನ್ನು ಎತ್ತಿಕೊಂಡು ವೇಗವಾಗಿ ಅಯೋಧ್ಯೆಗೆ ಓಡೋಡಿ ಬರ್ತಾನೆ. ಅಯೋಧ್ಯೆಯಲ್ಲಿ ಎಲ್ಲಿ ಹುಡುಕಿದರೂ ರಾಮನು ಎಲ್ಲಿಯೂ ಕಾಣಲಿಲ್ಲ. ಇಲ್ಲ, ಅದೇನೇ ಆದರೂ ನನ್ನ ಪ್ರಭುವನ್ನು ಉಳಿಸಿಕೊಳ್ಳಲೇಬೇಕು ಅಂತ ಗಾಳಿಯಲ್ಲಿ ಎಗರುತ್ತಾ ಹುಡುಕುತ್ತಿರಬೇಕಾದರೆ ಸರಿಯು ನದಿಯಲ್ಲಿ ಶ್ರೀರಾಮನು ಜಲಸಮಾಧಿ ಆಗಿರುತ್ತಾ ಇರುವುದು ಕಾಣಿಸಿಕೊಳ್ಳುತ್ತೆ. ತಕ್ಷಣ ಅತಿವೇಗದಲ್ಲಿ ಕೆಳಗಡೆ ಬಂದು ಓಡುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನು ನೋಡುತ್ತಾ ಜಲಸಮಾಧಿ ಆಗುತ್ತಾನೆ. ಇದೆಲ್ಲವನ್ನು ಕಂಡ ಹನುಮಾನ್ ನೋವಿಂದ ರಾಮ ಪ್ರಭು ಅಂತ ಜೋರಾಗಿ ಅಳುತ್ತಾನೆ. ಅಯ್ಯೋ, ಇದೆಲ್ಲವೂ ನನ್ನ ತಪ್ಪೆ, ನನಗೆ ಬುದ್ಧಿ ಇಲ್ಲ, ಒಂದು ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಹೋದವನು ಇಷ್ಟೊಂದು ಸಮಯ ವ್ಯರ್ಥ ಮಾಡಿಬಿಟ್ಟೆ. ನನ್ನಿಂದಲೇ ಇಂದು ನೀನು ನನ್ನಿಂದ ದೂರವಾಗಿ ಬಿಟ್ಟಿಯಲ್ಲ ರಾಮ ಅಂತ ಕಣ್ಣೀರನ್ನು ಹಾಕುತ್ತಿರಬೇಕಾದರೆ ಹನುಮಂತನ ಆಕ್ರಂದನ ಮುಗಿಲು ಮುಟ್ಟುತ್ತೆ.
ಹಾಗಾಗಲೇ ರಾಮನು ವಿಷ್ಣು ರೂಪವನ್ನು ಪಡ್ಕೊಂಡು ಹನುಮಂತನ ನೋವನ್ನು ಕಂಡು ಪ್ರತ್ಯಕ್ಷನಾಗಿ, ಹನುಮ, ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ. ನೀನು ಎಷ್ಟು ಪ್ರಯತ್ನಿಸಿದರೂ ನಡೆಯುವುದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಪ್ರಭು, ನಾನು ಕೂಡ ನಿಮ್ಮೊಂದಿಗಿರಲು ನಿಮ್ಮ ಜೊತೆಗೆ ಬರುತ್ತೇನೆ ಅಂತ ಹೇಳ್ತಾನೆ. ಆಗ, ಬೇಡ ಹನುಮ, ನಿನ್ನಂತಹ ಭಕ್ತನು ಈ ಭೂಮಿ ಮೇಲೆ ಇದ್ದು ಧರ್ಮ ರಕ್ಷಣೆ ಮಾಡಬೇಕು. ನೀನು ಎಂದೆಂದಿಗೂ ಚಿರಂಜೀವಿಯಾಗಿರು ಅಂತ ಹೇಳ್ತಾನೆ. ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀರಾಮನ ಮತ್ತು ಲಕ್ಷ್ಮಣನ ದಿನಗಳು ಹೇಗಿದ್ದ? ಅರ್ಥವಾಯ್ತಲ್ಲ? ಈ ಕಥೆನ ತಾವೆಲ್ಲ ನೋಡಿ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅಂತ ಹೇಳ್ತಾ ಈ ಕಥೆನ ಇಷ್ಟಕ್ಕೆ ಮುಗಿಸ್ತೀನಿ. ನಾಳೆ ನಿಮ್ಮನ್ನು ಮತ್ತೆ ವಿಡಿಯೋದ ಮುಖಾಂತರ ನೋಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಹೇಳ್ತಾ ಬಾಯ್. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ.